ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನಿಮ್ಮ ಮುಂದೆ ತೋರಿಸ್ತಿರುವಂಥದ್ದು ರುಚಿಕರವಾದ ಆರೋಗ್ಯಕರವಾದ ಹಾಗಲಕಾಯಿ ಗೊಜ್ಜು, ಹಾಗಲಕಾಯಿ ಪಲ್ಯ ಅಥವಾ ಗೊಜ್ಜು, ಹಾಗಲಕಾಯಿ ರಸ. ಒಂದು 3 ಹಾಗಲಕಾಯಿ ಒಂದು ಈ ರೀತಿ ಹೆಚ್ಚೋದು ಅಂತ ತೋರಿಸಿದ್ದೀನಿ. ಇದರ ಮುಂಬದಿ ಹಿಂಬದಿ ಇದನ್ನು ಕಟ್ ಮಾಡಿಟ್ಕೊಂಡು ಒಂದು 3 ಹಾಗಲಕಾಯಿ, ಅದಕ್ಕೆ ತಕ್ಕ ಹಾಗೆ ತೆಂಗಿನಕಾಯಿ, ಹುಣಸೆಹಣ್ಣು, ಬೆಲ್ಲ, ಹುಳಿ ಪುಡಿ ಅಥವಾ ತಿಳಿ ಸಾರಿನ ಪುಡಿ ಯಾವುದಾದ್ರೂ ಆಯಿತು, ಹಾಗೆ 2 ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಒಂದು ಸ್ವಲ್ಪ ಅರಿಶಿನ, ಉಪ್ಪು, ಇಷ್ಟು ಇಟ್ಕೊಂಡು ರುಚಿಕರವಾದ ಆರೋಗ್ಯಕರವಾದ ಹಾಗಲಕಾಯಿ ರೆಸಿಪಿ ಒಂದು ಮಾಡಿ ತೋರಿಸ್ತೀನಿ. ಹೀಗೆ ಹೆಚ್ಕೊಂಡಂಥ ಹಾಗಲಕಾಯಿಗೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪನ್ನು ಹೂಡಿಬಿಟ್ಟು ಒಂದು ಸ್ಲ್ಯಾಬ್ ಮೇಲೆ ಹಾಕ್ಕೊಂಡ್ರೆ ಅದು ಒಂದು 2 ನಿಮಿಷ 3 ನಿಮಿಷ ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಖಾರ ರೆಡಿಯಾಗಿದೆ. ಟೊಮೊಟೊ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಹುಣಸೆ ಹಣ್ಣಿನ ನೀರು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಬಾಣಲಿಗೆ ಒಂದು 2-3 ಸ್ಪೂನು ಎಣ್ಣೆ ಹಾಕಿಬಿಟ್ಟು, ಶೇಂಗಾ ಎಣ್ಣೆ, ಇದನ್ನು ತೊಳೆದಿಟ್ಟಂಥ ಈ ಹಾಗಲಕಾಯಿನ ಚೆನ್ನಾಗಿ ಒಂದು 2 ನಿಮಿಷ ಈ ಹಸ್ಕು ಎಲ್ಲ ಹೋಗೋ ಹಾಗೆ ಹುರ್ಕೋಬೇಕು. ಈಗ ಹೆಚ್ಚಿಟ್ಟುಕೊಂಡ ಟೊಮೊಟೊ, ಬೆಲ್ಲ, ಹಾಗೆ ಹುಣಸೆ ಹುಳಿ ನೀರು, ಇದರಲ್ಲೇ ಒಂದು 5 ನಿಮಿಷ ಬೇಯಬೇಕು ಚೆನ್ನಾಗೆ. ಆ ನಂತರ ರುಬ್ಕೊಂಡಿರುವಂಥ ಮಸಾಲೆ ಅಥವಾ ಖಾರನ ಹಾಕೋದು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಮುಚ್ಚಿಟ್ರೆ ಅದಕ್ಕೆ ಸಣ್ಣ ಉರಿ, ಮೀಡಿಯಮ್ ಉರಿಲೇ ಇದನ್ನು ಅರಳಿಕೊಂಡು ಬೇಯುತ್ತೆ. ಹಾಗಲಕಾಯಿ ರಸ ಅಥವಾ ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು. ತುಂಬ ರುಚಿಯಾಗಿದೆ. ಇನ್ನು ಸ್ವಲ್ಪ ರುಚಿ ನೋಡಿದೆ. ಈಗ ಇದನ್ನು ಯಾವುದು ಅನ್ನಕ್ಕೆ ಅಂತೂ ಕಲಿಸ್ಕೊಂಡ್ರೆ ಸೂಪರೇ ಆಗುತ್ತೆ. ಮತ್ತು ಇಡ್ಲಿ, ದೋಸೆ, ಚಪಾತಿ ಯಾವುದಕ್ಕೆ ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು. ಇದು ನಮ್ಮನೇಲಿ ಇವತ್ತು ಕಡುಬು, ಚಟ್ನಿನೂ ಇದೆ. ನನಗೆ ಇದು ಹಾಗಲಕಾಯಿ ಇದು ತುಂಬ ಇಷ್ಟ ಆಗಿರೋದ್ರಿಂದ ಬೆಳಗ್ಗೆ ಮಾಡಿಬಿಟ್ಟಿದ್ದೀನಿ. ಮಾಡಿ ನನಗೆ ಈಗ ಕಡುಬಿಗೆ ಹಾಕ್ಕೊತೀನಿ ನೋಡಿ. ಹೀಗೆ ಕಡುಬಿಗೆ ನಾನು ಇವತ್ತು ಹಾಗಲಕಾಯಿ ಗೊಜ್ಜನ್ನು ಹಾಕ್ಕೊತಿದ್ದೀನಿ. ಇದಕ್ಕೆ ಚೆನ್ನಾಗಿ ಖಾರ, ಉಪ್ಪು,
ಹುಳಿ ಎಲ್ಲ ಬಿದ್ದಿರೋದ್ರಿಂದ ತುಂಬ ರುಚಿಕರವಾಗಿರುತ್ತೆ. ಹಾಗೂ ಇದು ನಮಗೆ ಮೈಂಡ್ ಸೆಟ್ ಆಗಿರುತ್ತೆ, ಹಾಗಲಕಾಯಿ ಅಂದರೆ ಒಳ್ಳೆಯದು, ಹಾಗಲಕಾಯಿ ಅಂದರೆ ಹೆಲ್ದಿ ಅಂತ. ಹಾಗಾಗಿ ಇದನ್ನು ಇಷ್ಟಪಟ್ಟು ತಿನ್ನೋದ್ರಿಂದ ಇನ್ನಷ್ಟು ರುಚಿಕರವಾಗಿರುತ್ತೆ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಈ ಒಂದು ನನ್ನ ಹಾಗಲಕಾಯಿ ಗೊಜ್ಜು ಸರಳ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಇಷ್ಟು ಹೀಗೆ ರಸ ಇದ್ದರೆ ಇದು ಇನ್ನೂ ಗಟ್ಟಿ ಪಲ್ಯ ಮಾಡ್ಕೊತಾರೆ. ಏನಂದರೆ ತಿಳಿ ಸಾರು ಎಲ್ಲ ಮಾಡಿದಾಗ ಪಲ್ಯದ ಥರ ತಿನ್ನೋಕ್ಕೆ. ನಮ್ಮಲ್ಲಿ ಇವತ್ತು ಹುರುಳಿಕಟ್ಟು ಸಾರು ಆದರೂ ಇದು ಸ್ವಲ್ಪ ಹಾಕ್ಕೊಂಡು ಇದೊಂದು 2-3 ತುತ್ತು ಇದು ಊಟ ಮಾಡಿ ಅದು ಊಟ ಎಲ್ಲ ಒಂದು ಅಡುಗೆನ ರುಚಿ ಸ್ವಾದಿಸಿ ತಿನ್ಬೇಕಾದ್ರೆ ನಮ್ಮಲ್ಲಿ ಏನು ವಸ್ತು ಅದನ್ನೇ ರುಚಿಕರವಾಗಿ ಮಾಡಿ ತಿನ್ನಬೇಕಲ್ವಾ. ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಇವಾಗ ಕಡುಬು ತಿನ್ಬೇಕು ನಾನು.